ಅಮೇಜಿಂಗ್ ಮ್ಯಾಜಿಕ್ ಶೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ 18 ಮಾರ್ಚ್ 2026 ಪ್ರಾರಂಭ. ಪ್ರತಿದಿನ 3 ಶೋ ಸಂಜೆ 5 ಮತ್ತು 7 ಹಾಗೆ 8:30ಕ್ಕೆ. ಸ್ಥಳ ಹಳೆ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು. ವಾಣಿಜ್ಯ ಸಿಲಿಂಡರ್ ಅಭಾವ, ಹೋಟೆಲ್ಗಳು ಬಂದ್, ಕಾರ್ಮಿಕರಿಗೆ ಸಂಕಷ್ಟ. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಪರಿಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಇಂಧನ ಸರಬರಾಜಿನ ಮೇಲೆ ಪರಿಣಾಮ ಬೀರಿದ್ದು, ಅದರ ನೇರ ಹೊಡೆತ ಈಗ ಸ್ಥಳೀಯ ವ್ಯಾಪಾರ ಕ್ಷೇತ್ರಗಳ ಮೇಲೂ ಕಾಣಿಸುತ್ತಿದೆ. ಗೌರಿಬಿದನೂರು ನಗರ ಹಾಗೂ ತಾಲೂಕಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ತೀವ್ರ ಅಭಾವ ಉಂಟಾಗಿದ್ದು, ಅನೇಕ ಹೋಟೆಲ್ಗಳು ಬಾಗಿಲು ಮುಚ್ಚುವ ಪರಿಸ್ಥಿತಿ ಎದುರಿಸುತ್ತಿವೆ. ವಾಣಿಜ್ಯ ಬಳಕೆಗೆ ಅಗತ್ಯವಿರುವ ಗ್ಯಾಸ್ ಸಿಲಿಂಡರ್ಗಳು ಸಿಗದ ಹಿನ್ನೆಲೆ ಕೆಲ ಹೋಟೆಲ್ ಮಾಲೀಕರು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸುತ್ತಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದರಿಂದಾಗಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳು ನಗರದಲ್ಲಿನ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಅಕ್ರಮವಾಗಿ ಬಳಸುತ್ತಿದ್ದ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕ್ರಮದಿಂದಾಗಿ ಹಲವಾರು ಹೋಟೆಲ್ಗಳು ತಕ್ಷಣವೇ ತಮ್ಮ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್, ಹೇಗಿದೆ ಬಿಸ್ನೆಸ್? ಮಾಮೂಲಿಯಾಗಿ ನಡೀತಾ ಇದೆ ಸರ್. ಏನೋ ತುಂಬ ಮೊದಲಿಂದನೂ ಕಟ್ಗೆನೋ ಇಲ್ಲ ಈ ನಡುವೆ ಕಟ್ಗೆ ಯೂಸ್ ಮಾಡ್ತಾ ಇದೀವಿ. ಬಟ್ ಮೇನ್ ಇಡ್ಲಿ, ದೋಸೆ ಅವಕ್ಕೆಲ್ಲ ಗ್ಯಾಸೇ ಬೇಕಾಗುತ್ತೆ. ಮೊದಲಿಂದ ಉಪಯೋಗಿಸ್ತಾ ಇದ್ರು, ಈ ನಡುವೆ ಕಟ್ಗೆ ಯೂಸ್ ಮಾಡ್ತಾ ಇದೀವಿ ಮೊದಲಿಂದನೂ. ಬಟ್ ಮೇಜರ್ ಕಟ್ಗೆಯಲ್ಲೇ ಮಾಡೋದು. ಬಟ್ ಇಡ್ಲಿಗೂ ದೋಸೆಗೆ ತುಂಬಾ ತೊಂದರೆ ಆಗಿದೆ. ಗ್ಯಾಸ್ ಅಭಾವ ತುಂಬಾ ಇದೆ. ಕಮರ್ಷಿಯಲ್ ಏನೋ ಸಿಗ್ತಾ ಇಲ್ಲ. ತುಂಬಾ ಹೋಟೆಲ್ ಎಲ್ಲ ಸುಮಾರು 10 ದಿನ ಆಯ್ತು ನಾವು ಸ್ಟವ್ ಅನ್ಸಿಲ್ಲ, ಸೈಡ್ಗೆ ಇಟ್ಬಿಟ್ಟಿದೀವಿ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾನೆ ಇಲ್ವಾ? ಇಲ್ಲ, ಯಾವ್ದು ಸಿಗ್ತಾ ಇಲ್ಲ. ತುಂಬಾ ಹೋಟೆಲ್ಗಳೇನೋ ಬಾಕ್ಲಾಗ್ತಾ ಇದಾರೆ ಅಂತ ಹಾಕಿದ್ದಾರೆ ಸರ್. ಜಾಗ ಇದ್ರೆ ಈಗ ನಮ್ಗೆ ಜಾಗ ಇದೆ, ಅನುಕೂಲ ಮಾಡ್ಕೊಂತ ಇದೀವಿ. ಕಟ್ಗೆಯಲ್ಲಿ ಅನುಕೂಲ ಇಲ್ದೇ ಇರೋರು ಮುಚ್ಚಿದ್ದಾರೆ ಸರ್. ಈ ಕಟ್ಗೆ ರೇಟ್ ಹೇಗಿದೆ? ಸಿಗ್ತಾ ಇದೆಯಾ? ರೇಟು ಮುಂಚೆ 3,500 ಇತ್ತು ಟನ್ನು, ಈಗ 4,500 ಆಗಿದೆ. ಈಗ ಇದರಿಂದ ನಿಮ್ಗೆ ತೊಂದರೆ ಆಗ್ತಿದ್ಯಾ? ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಭಾರಿ ತೊಂದರೆ ಆಗ್ತಾ ಇದೆ ಸರ್. ಈಗ ನೀವು ಕಟ್ಗೆಯಲ್ಲಿ ಮಾಡ್ಬೇಕಂದ್ರೆ ಲೇಟ್ ಪ್ರೋಸೆಸ್. ಈಗ ನೋಡಿ, ಸ್ಟವ್ ಅಲ್ಲಿ ನಾನು 7 ಗಂಟೆಗೆಲ್ಲಾನು ರೆಡಿ ಮಾಡ್ಬಿಡ್ತಿದ್ದೆ ಅಡಿಗೆ. ಈಗ ಕಟ್ಗೆ ಎಲ್ಲ ಅಂದ್ರೆ ಸುಮಾರು 1 ಗಂಟೆ ಕಾಲನೇ ಲೇಟ್ ಆಗುತ್ತೆ. ಕಸ್ಟಮರ್ಸ್ ಬೆಳಗ್ಗೆನೆ ಒಂದು 10 ಜನ ವಾಪಸ್ ಹೋಗ್ತಾರೆ. ಇದು ಲೇಟ್ ಪ್ರೋಸೆಸ್. ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ. ಬಟ್ ದೋಸೆ ಎಲ್ಲ ಫುಲ್ ಸ್ಟಾಪ್ ಮಾಡ್ಬಿಟ್ಟಿದ್ದೀವಿ ಸರ್. ದೋಸೆ ಪ್ರಿಯರಿಗೆ ಈಗ ತೊಂದರೆ ಆಗ್ತಾ ಇದೆ. ಈ ಗ್ಯಾಸ್ ಇಲ್ದಿದ್ರೆ ತೊಂದರೆನೆ ಸರ್. ಇದ್ರ ಬಗ್ಗೆ ಸರ್ಕಾರಕ್ಕೆ ಏನಾನ ಮನವಿ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಬಂದ್ರೆ ತಗೊಂತೀವಿ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ತಹಶೀಲ್ದಾರ್ ಅವ್ರು ಬೇರೆ ಮನೆ ಸಿಲಿಂಡರ್ ಗಳನ್ನ ಸೀಸ್ ಮಾಡ್ತಾ ಇದ್ದಾರೆ. ನಮಗಂತೂ ಸಿಕ್ಕಿಲ್ಲ ಸದ್ಯಕ್ಕೆ. ನಾವು ಯೂಸ್ ಮಾಡ್ತಾನೂ ಇಲ್ಲ, ಕಟ್ಗೆಯಲ್ಲಿ ಮಾಡ್ತಾ ಇದೀವಿ. ಈಗಾಗಲೇ ನಗರದ ಪ್ರಮುಖ ಭಾಗಗಳಲ್ಲಿ ಬಹುತೇಕ ಹೋಟೆಲ್ಗಳು ಬಾಗಿಲು ಮುಚ್ಚಿದ್ದು ಗ್ರಾಹಕರಿಗೂ ತೊಂದರೆ ಉಂಟಾಗಿದೆ. ಬೆಳಗಿನ ಉಪಹಾರದಿಂದ ರಾತ್ರಿ ಊಟದವರೆಗೂ ಹೋಟೆಲ್ಗಳ ಮೇಲೆ ಅವಲಂಬಿಸಿದ್ದ ಜನರಿಗೀಗ ಪರ್ಯಾಯ ವ್ಯವಸ್ಥೆ ಹುಡುಕುವ ಅವಶ್ಯಕತೆ ಎದುರಾಗಿದೆ. ಇನ್ನೊಂದೆಡೆ ಈ ಕ್ಷೇತ್ರವನ್ನು ಅವಲಂಬಿಸಿಕೊಂಡಿದ್ದ ನೂರಾರು ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಡುಗೆಕಾರರು, ಸೇವಕರು, ಸ್ವಚ್ಛತಾ ಸಿಬ್ಬಂದಿ ಸೇರಿದಂತೆ ಹಲವು ವರ್ಗದ ಕಾರ್ಮಿಕರು ಉದ್ಯೋಗ ಕಳೆದುಕೊಂಡು ಜೀವನ ಸಾಗಿಸಲು ಕಷ್ಟಪಡುತ್ತಿದ್ದಾರೆ. ದಿನಗೂಲಿ ಆಧಾರಿತ ಕಾರ್ಮಿಕರಿಗೆ ಆದಾಯವೇ ಇಲ್ಲದಂತಾಗಿದೆ. ಹೋಟೆಲ್ ಮಾಲೀಕರು ಸರ್ಕಾರದ ಗಮನ ಸೆಳೆಯಲು ಮುಂದಾಗಿದ್ದು, ತಕ್ಷಣ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಸುಗಮಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಇಡ್ಲಿ ಮಾಡೋಕ್ಕೆ ಇಲ್ಲ, ಈ ಹಾಸ್ಪಿಟ್ಲಲ್ಲಿ ಇಡ್ಲಿ ಕೇಳ್ತಾರೆ, ದೋಸೆ ಕೇಳ್ತಾರೆ, ವಡೆ ಕೇಳ್ತಾರೆ. ಇದನ್ನು ಮಾಡೋಕ್ಕೆ ಇಲ್ಲ. ಈಗ ಏನಂದರೆ ತೆಗಿತಾ ಇದ್ದೀನಿ, ಮನೆಯಿಂದ ಸ್ವಲ್ಪ ರೈಸ್ ಬಾತ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಫೋನ್ ಮಾಡಿ ಸಾಕಾಗ್ತದೆ. ನಾವು ಕಳಿಸಿದ್ದೀವಿ ಲೋಡು ಅಂತಾರೆ, ಬರ್ತಾ ಇಲ್ಲ. 3,000 ಕೊಡ್ತೀವಿ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. ಇನ್ನೂ ಜಾಸ್ತಿ ಕೊಡ್ತೀವಿ ಅಂದ್ರೂ ಕೊಡ್ತಾ ಇಲ್ಲ. ಕಮರ್ಷಿಯಲ್ಲೇ ಸಿಗ್ತೀವಿ. ಎಲ್ಲಿಂದ ತಗೊಂಡಿದ್ದೀವಿ ನಾವು? ಅದಕ್ಕೆ ವಾರದಿಂದ ಮುಚ್ಚಿದ್ದೀವಿ. ಈಗೇನು ಅಡುಗೆ ಸೌದೆಯಲ್ಲಿ ಒಲೆಯಲ್ಲಿ ಮಾಡಿಕೊಂಡು ರೈಸ್ ಬಾತ್ ತಗೋಬರ್ತಾ ಇದ್ದೀವಿ. ಇನ್ನು ಆಗೋದ್ರೆ ಅದನ್ನು ಈಗ ಟನ್ನು ಎಷ್ಟು ಬರ್ತಾ ಇತ್ತು ಅಂದರೆ 3,000 ಏನೋ ಸಿಗ್ತಾ ಇತ್ತು ಕಟ್ಟಿಗೆ. ಈಗ 5,000 6,000 ಚಿಲ್ಲರೆ ಆಗಿಬಿಟ್ಟಿದೆ. ಅದು ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋದು ನಾವು ಹೋಟ್ಲವರು? ಈ ಕಮರ್ಷಿಯಲ್ ಎಲ್ಲಿಂದ ತಗೊಬರೋದು? ಏನೋ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಗೌರ್ಮೆಂಟ್ ಅವ್ರು ನಮಗೆ ಏನಾದರೂ ಬೇಗ ಸಿಲಿಂಡರ್ ತಂದುಕೊಟ್ರೆ ಹೋಟ್ಲ್ ಮುಂದುವರಿಸ್ತೀವಿ. ಇಲ್ಲಾಂದರೆ ಕಡಾಕಟ್ಟಿದ್ವಾಗಿ ಮುಚ್ಚಾಗ್ತೀವಿ. ನಿಮಗೆ ಸಿಲಿಂಡರ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀವಿ? ಕೆಲಸದವ್ರು ಬರ್ತಾನೆ ಇಲ್ಲ. ಕೆಲಸದವ್ರು ಇನ್ನೇನು ಬರೋದು? ಇಲ್ಲೇ ವ್ಯಾಪಾರ ಆಗ್ತಾ ಇಲ್ಲ, ಸಂಬಳ ಹೋಗ್ತಾ ಇಲ್ಲ, ತಗೊಂಡು ಕೊಡೋದು ನಾವು ಇನ್ನೇನು ಹೇಳಿದ್ದೀವಿ? ಇದ್ರ ಬಗ್ಗೆ ಸರ್ಕಾರಕ್ಕೆ ಅದೇ ಬೇಗ ನಮಗೆ ತರಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಹೋಟ್ಲು ತೆಕ್ಕೊಂಡು ಇಲ್ಲ ಈ ಪೇಷಂಟ್ಗಳಿಗೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಇವಾಗ ಸುಮ್ಮನೆ ಅನಾನುಕೂಲದಿಂದ ನಾವು ಹೋಟ್ಲ್ ಮುಚ್ತಾ ಇದ್ದೀವಿ.
ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಆಗಿದೆ. ನಾವು ನಿಯಮಬದ್ಧವಾಗಿ ವ್ಯವಹಾರ ನಡೆಸಲು ಸಿದ್ಧರಿದ್ದೇವೆ, ಆದರೆ ಸಿಲಿಂಡರ್ ಸಿಗದ ಪರಿಸ್ಥಿತಿಯಲ್ಲಿ ಏನು ಮಾಡುವುದು ಅಂತ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅಧಿಕಾರಿಗಳು ಅಕ್ರಮ ಬಳಕೆಯನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸೋದು ಕಾನೂನು ಬಾಹಿರ. ನಿಯಮ ಉಲ್ಲಂಘನೆ ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಒಟ್ಟಿನಲ್ಲಿ ಜಾಗತಿಕ ಯುದ್ಧದ ಪರಿಣಾಮವಾಗಿ ಉಂಟಾದ ಈ ಸ್ಥಳೀಯ ಸಂಕಷ್ಟವು ಗೌರಿಬಿದನೂರು ವ್ಯಾಪಾರ ಕ್ಷೇತ್ರದ ಮೇಲೂ ದೊಡ್ಡ ಹೊರೆ ತಂದಿದ್ದು, ಶೀಘ್ರ ಪರಿಹಾರ ಕಂಡುಹಿಡಿಯಬೇಕಾದ ಅಗತ್ಯ ತೀವ್ರವಾಗಿದೆ. ವರದಿ ಸ್ವಾಗತ್, ಗೌರಿಬಿದನೂರು.